ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದ ಒಂದು ಬಹಳ ಕುತೂಹಲಕಾರಿ ಸುದ್ದಿ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ನರೇಂದ್ರ ಮೋದಿ ಅವರು ಅಮಿತ್ ಶಾಗೆ ದೊಡ್ಡ ಪಟ್ಟ ಕಟ್ಟಲಿದ್ದಾರಾ? ಯೋಗಿಗೆ ಶಾಕ್, ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ, ಭಾರಿ ಸರ್ಜರಿ. ಏನಿದು ಹಾಗಾದರೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನೋಟಿಫಿಕೇಷನ್ಸು ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಸುಮಾರು ದಿನಗಳಿಂದ ಚರ್ಚೆ ಆಗ್ತಿದೆ ಅಲ್ವಾ, ಮೋದಿ ಸಂಪುಟ ಸರ್ಜರಿ, ಮಹಾ ಸರ್ಜರಿನೇ ಆಗುತ್ತೆ ಈ ಸಲ ಅಂತ. ಅದರಲ್ಲಿ ತುಂಬ ಸರ್ಪ್ರೈಸ್ಗಳಿರ್ತವೆ ಅಂತ. ಈಗ ಉತ್ತರ ಪ್ರದೇಶದ ಎಲೆಕ್ಷನ್ ಟೈಮು, ಯೋಗಿ ಆದಿತ್ಯನಾಥ್ ಅವ್ರ ಸುತ್ತ ರಾಮ ಮಂದಿರ ವಿಚಾರ ಬೇರೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಹಾಗಂತ ಬಿ ಜೆ ಪಿ ಸರ್ಕಾರ ಅಲ್ಲಿ ಯಾರು ಕಳ್ಳರಿದ್ದಾರೋ ಅವ್ರಿಗೆ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದೆ. ಎಲ್ಲ ವಸ್ತುಗಳನ್ನು ರಿಕವರ್ ಮಾಡ್ಕೊಳ್ತಿದ್ದಾರೆ, ಪ್ರತಿಯೊಂದು ಕೂಡ ಸಿಕ್ಕಾಕ್ಕೊಂಡಿದ್ದಾರೆ. ಯೋಗಿ ಆದಿತ್ಯನಾಥ್ ಇಮೇಜ್ಗೇನು ಚ್ಯುತಿ ಬರದೇ ಇದ್ದರೂ ಕೂಡ ಈ ಎಲೆಕ್ಷನ್ನಲ್ಲೂ ಒಂದಿಷ್ಟು ಸವಾಲಿನಂತೆ ಕಾಣಿಸ್ತಿದೆ ಅಲ್ವಾ. ಈ ಹೊತ್ತಲ್ಲೇ ಕೇಂದ್ರದಲ್ಲಿ ಒಂದು ದೊಡ್ಡ ಬದಲಾವಣೆಯ ಸುದ್ದಿ. ಅಮಿತ್ ಶಾ ಅವರು ಉಪ ಪ್ರಧಾನಿ ಆಗಲಿದ್ದಾರೆ ಅನ್ನೋದು. ಅಮಿತ್ ಶಾ ಅವರು ಇತ್ತೀಚೆಗೆ ಮಾಡಿದಂಥ ಕೆಲಸಗಳಿಗೆ ಪಕ್ಷದ ಒಳಗಡೆ ಯಾವ ರೀತಿ ಮೆಚ್ಚುಗೆ, ಯಾವ ರೀತಿ ಬೆರಗು ಗಣ್ಣುಗಳಿಂದ ಪಕ್ಷ ಅವರನ್ನು ನೋಡ್ತಿದೆ ಅಂದರೆ ಹಿಂದೆಂದೂ ಮಾಡೋದಕ್ಕಾಗದೇ ಇರೋದು. BJP RSS ಕನಸು ಕಂಡಿದ್ದು ಅದೆಲ್ಲವನ್ನು ಅಮಿತ್ ಶಾ ಮೋದಿ ಜೋಡಿ ನನಸು ಮಾಡ್ತಿದೆ. ಅದರ ಹಿಂದೆ ಮಾಸ್ಟರ್ ಮೈಂಡ್ ಆಗಿ, ಈ ಎಲೆಕ್ಷನ್ ಮಷಿನ್ ಆಗಿ ಅಮಿತ್ ಶಾ ಅವರು ಸಾಧಿಸಿ ತೋರಿಸಿದ್ದಾರೆ. ವೆಸ್ಟ್ ಬೆಂಗಾಲ್ ಗೆಲ್ಲಿಸಿದ್ದು, ಬಿಹಾರದಲ್ಲಿ ಡಬಲ್ ಸೆಂಚುರಿ, ಇದೆಲ್ಲ ಚಾಣಕ್ಯ ಸೂತ್ರ ಅನ್ನೋದು ಪಕ್ಷದ ಒಳಗಿನವ್ರಿಗಂತೂ ತುಂಬ ಚೆನ್ನಾಗಿ ಗೊತ್ತು. ಸೊ ಅಮಿತ್ ಶಾ ಅವರನ್ನು ರೀಪ್ಲೇಸ್ ಮಾಡುವಂಥ ಇನ್ನೊಬ್ಬ ಚಾಣಕ್ಯ ಅಥವಾ ಅಂತಹ ಚತುರತೆ ಇರುವ ನಾಯಕ ಯಾರು ಅಂದರೆ RSS ಅವರು ಹೇಳೋದು ಕಷ್ಟ. ಯೋಗಿ ಆದಿತ್ಯನಾಥ್ ಅವರೇ ಉತ್ತರಾಧಿಕಾರಿ ಅನ್ನೋ ರೀತಿ ಏನು ಪ್ರತಿಷ್ಠಾಪನೆ ಆಗ್ತಾ ಇತ್ತು ನಿಧಾನಕ್ಕೆ. ನರೇಂದ್ರ ಮೋದಿ ಅವರ ಬಳಿಕ ಯೋಗಿ ಬರ್ತಾರೆ ಅನ್ನೋ ರೀತಿಯಲ್ಲಿ. ಆದರೆ ಈಗ ಯೋಗಿ ಆದಿತ್ಯನಾಥ್ ಅವ್ರಿಗೆ ಇದು ಬಹಳ ದೊಡ್ಡ ಆಘಾತವ. ಖಾಲಿ ಇಲ್ಲ ಕುರ್ಚಿ, ಮುಂದಿನವರೂ ನಿರ್ಧಾರ ಆಗಿಬಿಟ್ಟಿದ್ದಾರೆ ಅನ್ನೋದನ್ನು ಈ ಮೂಲಕ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಡೋದಿದು. ಮೋದಿ ಉತ್ತರಾಧಿಕಾರಿ ಅಮಿತ್ ಶಾ ಬಿಟ್ಟರೆ ಬೇರೆ ಯಾರೂ ಅಲ್ಲ ಅಂತ, ಉಪ ಪ್ರಧಾನಿಯಾಗಿ ಕೂರಿಸಲಿದ್ದಾರೆ ಅಮಿತ್ ಶಾ ಅವರನ್ನ ಅನ್ನುವಂಥ ಮಾಹಿತಿ ಈಗ ಜೋರಾಗಿ ಸದ್ದು ಮಾಡ್ತಿದೆ. ಅದಕ್ಕೆ ಸಂಪೂರ್ಣ ತಯಾರಿಯಾಗಿದೆ ಅಂತ. ನಕ್ಸಲಿಸಮ್ನ ಝೀರೋ ಮಾಡಿರೋ, ಆಲ್ಮೋಸ್ಟ್ ಅವ್ರು ಕೊಟ್ಟ ಡೇಟ್ಗೆ ಅದೇ ರೀತಿ ಆಯಿತು. ನಕ್ಸಲಿಸಮ್ ಈ ದೇಶದ ಅಭಿವೃದ್ಧಿಗೆ ಯಾವ ರೀತಿ ಮಾರಕವಾಗಿತ್ತು, ಹೊರಗಡೆ ಗಡಿಯಿಂದ ಹೊರಗಡೆ ಭಯೋತ್ಪಾದಕರಾದರೆ, ಬೇರೆ ದೇಶಗಳ ಉಗ್ರರ ಕೃತ್ಯ ಆದರೆ, ಒಳಗಡೆ ದೇಶವನ್ನು ಹಿಪ್ಪೆ ಮಾಡಿತ್ತು ಈ ನಕ್ಸಲಿಸಮ್. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಿರಬಹುದು. ಗೃಹ ಸಚಿವರಾಗಿ ಮತ್ತು ಪಕ್ಷದ ರಣತಂತ್ರಗಾರಿಕೆಯ ಮೂಲಕ ತುಟಿಕ್ ಅನ್ನೋ ಹಾಗಿಲ್ಲ, ಯಾರು ಕೂಡ ಆ ರೀತಿ ಕೆಲಸ ಮಾಡಿ ತೋರಿಸಿದ್ದಾರೆ. ಪಕ್ಷದಲ್ಲಿ ಅವ್ರಿಗಿರೋ ಹಿಡಿತ ಇನ್ಯಾರಿಗೂ ಇಲ್ಲ. ಹಾಗಾಗಿ ಅಮಿತ್ ಶಾ ಆ ಹುದ್ದೆಗೆ ಸೂಕ್ತರಲ್ಲ ಅಂತ ಚಕಾರ ಎತ್ತವರೇ ಯಾರೂ ಇಲ್ಲ ಪಕ್ಷದಲ್ಲಿ. ಸೊ ಈ ಎಲೆಕ್ಷನ್ ಅಂದರೆ ಮುಂಬರುವಂಥ 29ರ ಚುನಾವಣೆ ಅಮಿತ್ ಶಾ ಅವರ ನಾಯಕತ್ವದಲ್ಲಿಯೇ ಜರುಗತ್ತಾ, ನರೇಂದ್ರ ಮೋದಿ ಅವರು ತಾನಾಗಿಯೇ ಹಿಂದಕ್ಕೆ ಸರಿತಾರಾ ಅನ್ನೋದೆಲ್ಲ ಕುತೂಹಲ ಇದೆ. ಮೋದಿಯವರು ಯಾವಾಗ ಹಿಂದಕ್ಕೆ ಸರಿತಾರೆ, ಮೋದಿ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿ ಆಮೇಲೆ ಕೆಲವು ವರ್ಷಗಳ ಬಳಿಕ ಅಮಿತ್ ಶಾ ಅವರು ಕೂರ್ತಾರೋ ಗೊತ್ತಿಲ್ಲ. BJPಗೆ ಇನ್ನೊಂದು ಅವಕಾಶ ಸಿಕ್ಕಿದಲ್ಲಿ ಉತ್ತರಾಧಿಕಾರಿ ಅಮಿತ್ ಶಾ ಅನ್ನೋದನ್ನು ಖಚಿತಪಡಿಸ್ತಿದ್ದಾರೆ ನರೇಂದ್ರ ಮೋದಿ ಅವರು ಅನ್ನೋದು ಈ ಮೂಲಕ ಚರ್ಚೆಗೆ ಕಾರಣ ಆಗಿರೋದು ಜೋರಾಗಿಯೇ. ಮತ್ತು ಪಿಯೂಷ್ ಗೋಯಲ್ ಅವರು ಆರ್ಥಿಕ ಸಚಿವರಾಗ್ತಾರೆ. ಇತ್ತೀಚೆಗಷ್ಟೇ ಶಕ್ತಿಕಾಂತ್ ದಾಸ್ ಹೆಸರು ಬಂತು. RBI ಮಾಜಿ ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ನಿರ್ಮಲಾ ಸೀತಾರಾಮನ್ ಅವರ ಜಾಗಕ್ಕೆ ಬರ್ತಾರಾ ಅನ್ನೋದೊಂದು ಬಂದಿತ್ತು. ಶಕ್ತಿಕಾಂತ್ ದಾಸ್ ಅವರ ಹೆಸರು ಇದೆ, ಪಿಯೂಷ್ ಗೋಯಲ್ ಅವ್ರ ಹೆಸರು ಕೂಡ ಇದೆ. ಪಿಯೂಷ್ ಗೋಯಲ್ ಅವರು ಆ ಜಾಗಕ್ಕೆ ಬರಬಹುದಾ ಫಿನಾನ್ಸ್ ಮಿನಿಸ್ಟರ್ ಆಗಿ, ಮತ್ತು ಎಜುಕೇಷನ್ ಪೋರ್ಟ್ಫೋಲಿಯೋವನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಡ್ತಾರಾ ಅನ್ನೋ ಚರ್ಚೆ ಕೂಡ ಈಗ ಜೋರಾಗಿ ನಡೀತಾ ಇದೆ. ಯಾರ್ಯಾರ ಹೆಸರಿದೆ ಈಗ ನರೇಂದ್ರ ಮೋದಿ ಅವರ ಸಂಪುಟಕ್ಕೆ ಯಾರು ಬರ್ತಾರೆ ಅನ್ನುವಂಥ ಚರ್ಚೆ ಜೋರಾಗಿದ್ದು, ಅನುರಾಗ್ ಠಾಕೂರ್ ಹೆಸರು ಕೇಳಿ ಬರ್ತದೆ. ಶ್ರೀಕಾಂತ್ ಶಿಂಧೆ ಈಗ ಆಯ್ತಲ್ಲ ಮಹಾರಾಷ್ಟ್ರದಲ್ಲಿ ಆಪರೇಷನ್, ಅದರ ಎಫೆಕ್ಟು. ಮತ್ತು ಆ್ಯಕ್ಟರ್ ಟರ್ನ್ ಪೊಲಿಟಿಷಿಯನ್ ಅರುಣ್ ಗೋವಿಲ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ಥರ ಎಲ್ಲ ಚರ್ಚೆ ನಡೀತಾ ಇದೆ ಜೋರಾಗಿ.
ಮಿನಿಸ್ಟರ್ಗಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಹೇಳೋಕ್ಕಾಗಲ್ಲ. ಯಾರಿರ್ತಾರೆ, ಯಾರು ಹೋಗ್ತಾರೆ. ಈಗ ನೀಟ್ ಎಕ್ಸಾಮ್ ಆರೋಪವನ್ನು ಹೊತ್ತಂತಹ ಧರ್ಮೇಂದ್ರ ಪ್ರಧಾನ್ ಅವ್ರಿಗೆ ಗೇಟ್ ಪಾಸ್ ಸಿಗುತ್ತಾ, ಹರ್ದೀಪ್ ಸಿಂಗ್ ಪುರಿ ಕತೆ ಏನಾಗುತ್ತೆ, ಅದೆಲ್ಲ ಚರ್ಚೆಯಲ್ಲೇ ಇದೆ. ಅದು ನರೇಂದ್ರ ಮೋದಿ ಅವ್ರ ನಿರ್ಧಾರದ ಮೇಲೆ ಇರುತ್ತೆ. ಬೇರೆ ಯಾರು ಗೆಸ್ ಮಾಡೋಕ್ಕಾಗಲ್ಲ, ಅಂತಹ ಸರ್ಪ್ರೈಸ್ ಕೊಟ್ಬಿಡ್ತಾರೆ, ಎಲ್ಲರ ಊಹೆಯನ್ನು ತಲೆ ಕೆಳಗೆ ಮಾಡ್ತಾರೆ. ಕುತೂಹಲ ಇರೋದೀಗ ಅಮಿತ್ ಶಾ ಅವರ ಎಂಟ್ರಿಯ ಬಗ್ಗೆ ಉಪ ಪ್ರಧಾನಿಯಾಗಿ. ನೋಡಿ, ರಾಜನಾಥ್ ಸಿಂಗ್ ಅವರು ರಾಷ್ಟ್ರಪತಿ ಆಗಲಿದ್ದಾರೆ ಅನ್ನೋ ಚರ್ಚೆ ಕೆಲವು ದಿನಗಳಿಂದ ಜೋರಾಗಿದೆ. ಮುಂದಿನ ರಾಷ್ಟ್ರಪತಿ ಆಗಲಿದ್ದಾರೆ ರಾಜನಾಥ್ ಸಿಂಗ್ ಅವರು. ಕ್ಷತ್ರಿಯ ಸಮುದಾಯದ ನಾಯಕ, ಒಂದು ದೊಡ್ಡ ಹುದ್ದೆಯನ್ನು, ಈ ದೇಶದ ಮೊದಲನೇ ಪ್ರಜೆಯಾಗಿ ಅವ್ರು ಕೂತ್ರೆ ಅದೇ ಸಮುದಾಯಕ್ಕೆ ಮತ್ತೆ ದೊಡ್ಡ ಪೋಸ್ಟ್ ಕೊಡುವಂಥದ್ದು ಕಡಿಮೆ ಸಾಮಾನ್ಯವಾಗಿ. ಅದೇ ಸಮುದಾಯದಿಂದ ಬರೋರು ಯೋಗಿ ಆದಿತ್ಯನಾಥ್ ಅವರು. ಸೊ ಮುಂದಿನ ರಾಷ್ಟ್ರಪತಿ ರಾಜನಾಥ್ ಸಿಂಗ್ ಅವರು ಆಗಿಬಿಟ್ರೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಅದು ಒಂದು ಕಂಟಕ ಆಗುತ್ತೆ. ಹಾಗಾಗಿ ಅಮಿತ್ ಶಾ ಅವರ ಪ್ರತಿಷ್ಠಾಪನೆ, ರಾಜನಾಥ್ ಸಿಂಗ್ ಅವ್ರಿಗೆ ರಾಷ್ಟ್ರಪತಿ ಆಗಲಿದ್ದಾರೆ ಅನ್ನುವಂಥ, ಅಂದರೆ ಅವರು ಕ್ಯಾಬಿನೆಟಿಂದ ಈಗ ಔಟ್ ಆಗ್ತಾರೆ, ಪಕ್ಷ ಸಂಘಟನೆಗೆ ತೊಡಗಿಸ್ಕೊಳ್ತಾರೆ, ಆಮೇಲೆ ರಾಷ್ಟ್ರಪತಿ ಆಗಬಹುದು ಅನ್ನುವಂಥದ್ದು ಎಲ್ಲ ಯೋಗಿ ಆದಿತ್ಯನಾಥ್ ಅವರು ಬರೀ ರಾಜ್ಯ ರಾಜಕಾರಣಕ್ಕೆ ಸೀಮಿತವಾಗಲಿದ್ದಾರೆ ಬಿಟ್ಟರೆ ರಾಷ್ಟ್ರ ರಾಜಕಾರಣದತ್ತ ಅವರು ಕನಸು ಕಾಣೋದಕ್ಕೆ ಯಾವ ಸಣ್ಣ ಕಿಟಕಿಯೂ ಓಪನ್ ಇಲ್ಲ, ಬಾಗಿಲು ಬಿಡಿ ಕಿಟಕಿನೂ ಓಪನ್ ಇಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಇರೋದಾ ಅನ್ನೋ ಚರ್ಚೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಜೋರಾಗಿ ಕೇಳಿ ಬರ್ತಿದೆ. ಅಖಿಲೇಶ್ ಯಾದವ್ ಅವರೆಲ್ಲ ಮೊನ್ನೆ ಕುಟುಕಿದ್ರು, ರಾಮ ಮಂದಿರ ಜಟಾಪಟಿ ಆದಾಗ ಮಧ್ಯಪ್ರದೇಶ CM ಎಲ್ಲ ಒಬ್ಬೊಬ್ಬರನ್ನೇ ಆ ಹಗರಣ ಈ ಹಗರಣ ಅಂತ BJPನೇ ಸಿಲುಕಿಸ್ತಿದೆ, ಯೋಗಿ ಆದಿತ್ಯನಾಥ್ ಅವರನ್ನು ತೆಗೆಯೋದಕ್ಕೆ ಹುನ್ನಾರ ನಡೆದಿದೆ ಅಂತೆಲ್ಲ ಸಹಜವಾಗಿ ಒಳಗಿರುವಂಥ ರಾಜಕೀಯ ಜಟಾಪಟಿಯನ್ನು ಅವರದ್ದೇ ಆದಂಥ ಕಲರ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದ್ರು. ಯೋಗಿ ಆದಿತ್ಯನಾಥ್ ಅವರನ್ನು ತೆಗೆಯೋದು ಮತ್ತೊಂದು ಅಂಥದ್ದೆಲ್ಲ ಇಲ್ಲ. ಯಾಕಂದರೆ UP ಡೆವಲಪ್ಮೆಂಟು, ಯೋಗಿ ಆದಿತ್ಯನಾಥ್ ಅವರಿಂದ ಆಗಿರೋ ಪರಿವರ್ತನೆ, ಅವ್ರು ತಗೊಂಡಿರುವಂಥ ಕ್ರಾಂತಿಕಾರಿ ಹೆಜ್ಜೆಗಳು, ಅವ್ರಿಗಿರುವಂಥ ಅಭಿಮಾನಿಗಳು ಯಾರೂ ಅದನ್ನು ತಳ್ಳಿ ಹಾಕೋಕೆ ಆಗಲ್ಲ. ಆದರೆ ಯೋಗಿ ಆದಿತ್ಯನಾಥ್ ಅವರು ರಾಷ್ಟ್ರ ರಾಜಕಾರಣಕ್ಕಲ್ಲ ಅನ್ನೋದನ್ನು ಖಚಿತ ಮಾಡ್ತಿರೋದಾಯ್ದು. RSS ಯಾವ ಕಾರಣಕ್ಕೂ ಅಮಿತ್ ಶಾ ಅವರ ದಾರಿಗೆ ಅಡ್ಡಗಾಲು ಹಾಕಬಾರ್ದು ಅನ್ನುವಂಥ ಸ್ಟ್ರಾಟಜಿನ ಅನ್ನುವ ತೀವ್ರ ಕುತೂಹಲ ಉಪ ಪ್ರಧಾನಿಯಾದರೆ ಅಮಿತ್ ಶಾ ಅವರು ಮತ್ತಷ್ಟು ಬಲ ಬರುತ್ತೆ ಅವ್ರಿಗೆ. ಅಂದರೆ ನಂಬರ್ 2 ಅಮಿತ್ ಶಾ ಈಗ ಅನ್ನೋದು ಏನು ಡೌಟ್ಸ್ ಇತ್ತಲ್ಲ, ಯಾರು ಅದಕ್ಕೆ ಫುಲ್ ಸ್ಟಾಪ್ ಹಾಕ್ದಂಗೆ ಆಗತ್ತೆ. ಮತ್ತು ಅವ್ರು ಇಷ್ಟು ದಿನ ಮಾಡಿರುವಂಥ ಕೆಲಸಗಳಿಗೆ ಗಿಫ್ಟ್ ಸಿಕ್ಕಂಗಾಗತ್ತೆ. ಅವರು ಗೆಲ್ಲಿಸ್ಕೊಟ್ಟಿರುವಂಥ ಚುನಾವಣೆಗಳು, ಪಕ್ಷ ಏನು ಕನಸು ಕಂಡಿತ್ತಲ್ಲ ದಶಕಗಳ ಹಿಂದೆ, ಅದನ್ನು ನನಸು ಮಾಡಿರುವಂಥ ರೀತಿ. ಹಾಗಾಗಿ ಅಮಿತ್ ಶಾ ಅವ್ರಿಗಿದು ಅರ್ಹವಾದದ್ದೇ ಅಂತಲೇ ಎಲ್ಲರೂ ಹೇಳ್ತಿದ್ದಾರೆ. ಕಾದು ನೋಡಬೇಕು ನರೇಂದ್ರ ಮೋದಿಯವರ ಮುಂದಿನ ಹೆಜ್ಜೆ ಹೇಗಿರುತ್ತೆ. ದೇಶದ ಜನ ಅಂತೂ ಮೋದಿಯವರೇ ಇರಬೇಕು ಇನ್ನೊಂದು ಅವಧಿಗೆ ಅಂತ ಬಯಸ್ತಿದ್ದಾರೆ. ಬಟ್ ವಯಸ್ಸಿನ ಕಾರಣದಿಂದಾಗಿ ಈಗಲೇ ಮಧ್ಯದಲ್ಲೇ ಸಮಸ್ಯೆ ಆಗುತ್ತಾ ಅನ್ನೋ ತನಕ ಚರ್ಚೆ ಆಗಿತ್ತು. ಬಟ್ RSS ಕಡೆಗೆ ಎಲ್ಲರಿಗೂ ಏನದು ನಿಯಮ ಅಲ್ಲ, 75 ಅನ್ನೋದು ನಿಯಮ ಅಲ್ಲ ಅಂತ ಮೋಹನ್ ಭಾಗವತ್ ಅವರೇ ಮಾತಾಡ್ತಾರೆ. ಆ ಮೂಲಕ ನಾವೇನು ನರೇಂದ್ರ ಮೋದಿ ಅವ್ರ ದಾರಿಗೆ ಅಡ್ಡ ಬರಲ್ಲ ಅಂತ ಹೇಳುತ್ತೆ RSS ಕೂಡ. ಯಾಕೆ? ಮೋದಿ ಅವ್ರಿಗಿರೋ ಜನಪ್ರಿಯತೆ, ಅವ್ರು ಮಾಡ್ತಿರೋ ಕೆಲಸ, ಅದಕ್ಕೆ ಸಿಕ್ಕಿರೋ ಪ್ರತಿಫಲ ಎಲ್ಲ ದೇಶದ ಜನಕ್ಕೆ ಕಾಣ್ತಿರುವಾಗ ಅಂಥ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯವೇ ಉಳ್ಕೊಂಡಿಲ್ಲ ಯಾರಿಗೂ ಕೂಡ. ನರೇಂದ್ರ ಮೋದಿಯವರೇ ಕೆಳಗೆ ಇಳಿಯುವಂಥ ಮನಸ್ಸು ತಾನಾಗಿ ಮುಂದಿನ ಅವಧಿಗೆ ಮಾಡಿದರೆ ಮಾತ್ರ ಅದು ಸಾಧ್ಯ ಆಗೋದು. BJP ಒಳಗಡೆ ಬಿಟ್ಟರೆ ಬೇರೆ ಯಾರಿಂದನೂ ಅವರನ್ನು ಇಳಿಸೋಕೆ ಸಾಧ್ಯ ಇಲ್ಲ ಈಗ. ಸೊ ಈ ಒಂದು ಡೆವಲಪ್ಮೆಂಟ್ ಭಾರಿ ಚರ್ಚೆಗೆ ಕಾರಣ ಆಗಿರೋದು. ಈಗ ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.